ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವು 21ನೇ ತಾರೀಕು ಡಿಸೆಂಬರು ನಾವು ನಾಯಕನಹಟ್ಟಿ ತಿಪ್ಪೇಸ್ವಾಮಿದು ಕಾರ್ತಿಕ ಆಯಿತು, ಲಕ್ಷ ದೀಪೋತ್ಸವ ಆಯಿತು. ಅಲ್ಲೇದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಎಲ್ಲನೂ ಲಕ್ಷ ದೀಪೋತ್ಸವ 1,00,000 ದೀಪಗಳು ಹಚ್ಬೇಕು ಅವತ್ತು. ಈ ಥರ ಸ್ಟ್ಯಾಂಡ್ ಮಾಡಿರ್ತಾರೆ ನೋಡಿರಿ. ಈ ಥರ ಸುಮಾರು ಇದರಲ್ಲಿ ಒಂದು 100-200 ದೀಪಗಳಿರ್ತವೆ. ಒಂದೊಂದು ಸ್ಟ್ಯಾಂಡ್ಗಳು ಒಂದು ಹತ್ರ ಇಟ್ಟಿರ್ತಾರೆ. ಎಲ್ಲ ಫುಲ್ಲು ರೋಡಿನ ತುಂಬ ಸ್ಟ್ಯಾಂಡ್ ಇಟ್ಟಿರ್ತಾರೆ. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಎಣ್ಣೆ ಬತ್ತಿ ತೊಗೊಂಡೋಗ್ಬಿಟ್ಟು ದೀಪ ಹಚ್ಚಿ ದೇವರಿಗೆ ಸೇವೆ ಸಲ್ಲಿಸ್ಬೇಕು. ಅದೇ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ. ತುಂಬ ಜನ ಸೇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ. 2 ಕಣ್ಣು ಸಾಲದು ಬರುತ್ತೆ ನೋಡಿರಿ ಇದನ್ನು ನೋಡೋದಕ್ಕೆ. ನೈಟು ಒಳ್ಳೆ ಗೋಲ್ಡನ್ ಟೆಂಪಲ್ ಇದ್ದಂಗೆ ಇರುತ್ತೆ ಅದು ದೀಪ ಹಚ್ಚಿರೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಈಗ ನೋಡಿರಿ, ನಾವು ಒಂದು ಸ್ಟ್ಯಾಂಡು ಒಂದು ಸ್ಟ್ಯಾಂಡಿಗೆ ದೀಪ ಬತ್ತಿ ಎಣ್ಣೆ ಹಾಕ್ತಾಯಿದ್ದೀವಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿರಿ. ಇಲ್ಲಿ ಸ್ಟೇಜಿನ ಮೇಲೆ ದೇವಸ್ಥಾನದ ಮುಂದ್ಗಡೆನೇ ಹುಡುಗರು ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾನು ಹಾಡು ಇದನ್ನು ಮ್ಯೂಟ್ ಮಾಡಿದ್ದೀನಿ, ಇಲ್ಲ ಕಾಪಿರೈಟ್ ಬರುತ್ತೆ ಅಂತಂದು. ಈಗ ದೀಪ ಹಚ್ಚಿಬಿಟ್ರು ನೋಡಿರಿ, ಎಣ್ಣೆ ಬತ್ತಿ ಹಾಕಿಬಿಟ್ಟು ದೀಪ ಹಚ್ಚಿ ಈ ಥರ ಎಲ್ಲ ಭಾಳ ಸ್ಟ್ಯಾಂಡ್ ಇರ್ತದೆ, ದೀಪ ಸ್ಟ್ಯಾಂಡ್ಗಳು. ಅವನ್ನೆಲ್ಲರೂ ಹಚ್ತಾರೆ ನೋಡಿರಿ. ಈಗ ದೀಪ ಹಚ್ತಾ ಇದ್ದೀವಿ. ಇದು ಒಳಮಠ ಅಂತ, ಇದು ಹೊರಮಠ ಅಂತ ಇನ್ನೊಂದು ದೇವಸ್ಥಾನ ತಿಪ್ಪೇಸ್ವಾಮಿದೇ ಇದೆ. ಇದು ಒಳಮಠ ಅಂತಂದು, ಅದು ಹೊರಮಠ ಅಂತಂದು. ಅಲ್ಲಿನೂ ಹಚ್ತಾರೆ, ಇಲ್ಲಿನೂ ಹಚ್ತಾರೆ. ಒಳಗಡೆ ಅಲೋ ಇಲ್ಲ, ದೇವಸ್ಥಾನದ ಒಳಗಡೆ ನಾನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಮೊಬೈಲೆಲ್ಲ ಅಲೋ ಇಲ್ಲ. ಅದಕ್ಕೋಸ್ಕರ ಹೊರಗಡೆದೇ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ನಾನು ದೀಪ ಹಚ್ತಾಯಿದ್ದೀನಿ. ಹಿಂಗೆಲ್ಲ ದೀಪಗಳು ಹಚ್ಚಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕತ್ತಲಲ್ಲಿ ದೀಪ ಉರಿಯೋದು ಸೀನ್ಸು. ಈಗ ದೀಪ ಹಚ್ತಾಯಿದ್ದೀವಿ ನೋಡಿರಿ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ. ಈಗ ಪಕ್ಕದಲ್ಲೇ ಒಂದು ವೀರಭದ್ರ ಸ್ವಾಮಿ ಟೆಂಪಲ್ ಇದೆ, ಅದರದ್ದು ವಿಡಿಯೋ ಮಾಡಿದ್ದೀನಿ ನೋಡಿರಿ. ಅಲ್ಲೇನು ಪರವಾಗಿಲ್ಲ, ಅಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನದ ಒಳಗಡೆ ಮಾಡೋಂಗಿಲ್ಲ, ಫೋನು ಬಳಸೋ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಗಳ ಜೊತೆಗೆಲ್ಲ ಹೋಗಿದ್ವಿ ನೋಡಿರಿ. ಜಾತ್ರೆ ಇದ್ದಂಗಿದೆ ನೋಡಿರಿ, ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋದಕ್ಕೆ ಜಾಗಿಲ್ಲ, ಅಷ್ಟು ಜನ. ಒಳಗಡೆ ಬೆಳ್ಳಿ ತೇರು ಎಳಿತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅವರು, ಅದಕ್ಕೋಸ್ಕರ ಹೊರಗಡೆದಷ್ಟೇ ವಿಡಿಯೋ ಮಾಡಿದ್ದೀನಿ ನೋಡಿರಿ. ಎಲ್ಲ ಈ ಥರ ಸ್ಟ್ಯಾಂಡ್ಗಳಿಗೆ ದೀಪ ಹಚ್ತಾ ಇರ್ತಾರೆ ಇಟ್ಕೊಂಡು. ಅಲ್ಲಿ ಮುಂದ್ಗಡೆನೂ ಒಂದು ತೇರಿದೆ, ಅದು ಬೆಳಿಗ್ಗೆ ಮಾರನೇ ದಿವಸ, ಕಾರ್ತಿಕ ಆಗಿ ಮಾರನೇ ದಿವಸ ತೇರು ಅದನ್ನು ಎಳಿತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಶಿಖರಕ್ಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದೀಪಗಳು ಹಚ್ತಾ ಇದ್ದಾರೆ. ಇದು ತೇರು ರೆಡಿ ಮಾಡಿದ್ದಾರೆ ಬೆಳಿಗ್ಗೆ ತೇರು ಎಳೆಯೋದಕ್ಕೆ. ದೊಡ್ಡ ತೇರು ಎಳಿತಾರೆ, ಮಾರ್ಚ್ ತಿಂಗಳಲ್ಲಿ ಆಗುತ್ತದು ತೇರು ಎಳಿತಾರೆ. ಅದು ತುಂಬ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಅದಕ್ಕೆ. ಅಲ್ಲಿ ಒಳಗಡೆ ಎಲ್ಲ ಭಾಳ ರಶ್ಶು, ಅಲ್ಲಿ ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಸೈಡಿನಿಂದ ಇಲ್ಲಿ ಕೆಲವರು ಭಜನೆ ಮಾಡ್ತಾಯಿದ್ದಾರೆ, ಹೆಣ್ಮಕ್ಳು ಲೇಡೀಸು. ಅದನ್ನು ಮ್ಯೂಟ್ ಮಾಡಿಬಿಟ್ಟೆ ನಾನು.
ಸುಮಾರು ಈಗ ಟೈಮು 7 ಗಂಟೆ, 7-7:30 ಆಗಿರ್ಬೇಕು. ಕೆಲವರೆಲ್ಲ ನೆಲದ ಮೇಲೂ ರಂಗೋಲಿ ಹಾಕಿಬಿಟ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ನೆಲದ ಮೇಲೂ ಹಚ್ತಾರೆ, ತಟ್ಟೆಯಲ್ಲೂ ಹಚ್ಚಿ ಬೆಳಗ್ತಾರೆ ದೀಪಗಳನ್ನ. ನೋಡಿ ಇಲ್ಲೆಲ್ಲ ನೆಲದ ಮೇಲೆ ಹಚ್ಚಿದ್ದಾರೆ. ಸ್ಟ್ಯಾಂಡೆಲ್ಲ ಫುಲ್ ಆದಮೇಲೆ ಕೆಲವರು ಮನೆಯಿಂದ ದೀಪ ಎಣ್ಣೆ ಬತ್ತಿ ಎಲ್ಲ ತಂದುಬಿಟ್ಟು ಹಚ್ಚಿ ಪೂಜೆ ಮಾಡ್ತಾರೆ. ಇದೇ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ಇರೋದು. ಇದು ಸ್ವಲ್ಪ ರಶ್ ಕಡಿಮೆ ಇತ್ತು. ನೋಡಿರಿ ಎಲ್ಲರೂ ಹಚ್ತಾ ಇದ್ದಾರೆ ದೀಪಗಳನ್ನ. ಈಗ ಅಲ್ಲಿ ಪ್ರಸಾದ ಕೊಟ್ಟರು ಹಿಂದ್ಗಡೆ, ಅಲ್ಲೇ ಪ್ರಸಾದ ಇತ್ತು. ನಾವೆಲ್ಲ ಪ್ರಸಾದ ತಗೊಂಡ್ವಿ. ಎಲ್ಲ ಪೂಜೆ ಎಲ್ಲ ದೇವ್ರ ದರ್ಶನ ಆದಮೇಲೆ ಪ್ರಸಾದ ತಗೊಂಡ್ವಿ. ಎಲ್ಲ ತುಂಬ ಜನ ಬಂದಿದ್ದಾರೆ ನೋಡ್ರಿ ಇಲ್ಲಿನೂ. ನಮ್ಮದೆಲ್ಲ ಪ್ರಸಾದ ತಗೊಂಡಾದಮೇಲೆ ನಾವು ಹೊರಮಠಕ್ಕೆ ಹೋದ್ವಿ. ಇದು ಛತ್ರ, ಇಲ್ಲಿ ಮದುವೆ ಮಾಡೋರೆಲ್ಲ ಅಲ್ಲಿ ಮಾಡ್ತಾರೆ. ನೋಡ್ರಿ ಮಕ್ಕಳೆಲ್ಲ ಪ್ರಸಾದ ತಗೊಳ್ತಾ ಇದ್ದಾರೆ. ಈಗ ಹೊರಮಠಕ್ಕೆ ಬರ್ತಾಯಿದ್ದೀವಿ ನೋಡ್ರಿ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಹೊರಗಡೆ ಬಯಲು ತುಂಬ ಚೆನ್ನಾಗಿದೆ. ಇಲ್ಲಿ ಜನನೂ ಕಡಿಮೆ, ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ನೋಡ್ರಿ. ದೀಪ ಸ್ಟ್ಯಾಂಡ್ಗಳು ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ಇಲ್ಲಿನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ರಿ, ಹೆಂಗೆ ಕಾಣಿಸ್ತಾ ಇದ್ದಾವೆ. ಅಲ್ಲಿ ಜನ ಭಾಳ ಇದ್ದರು, ಅದಕ್ಕೋಸ್ಕರ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ತಿಪ್ಪೇಸ್ವಾಮಿಗಳು ಐಕ್ಯ ಆಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ದೀಪ ಹಚ್ತಾ ಇದ್ದಾರೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಮೊಬೈಲ್ ಅಲೋ ಇದೆ. ನೋಡಿ ಇದು ಶಿಖರ, ಇಲ್ಲಿ ಐಕ್ಯ ಆಗಿರ್ತಕ್ಕಂಥದ್ದು. ಇದು ತಿಪ್ಪೇಸ್ವಾಮಿಗಳ ಸಮಾಧಿ. ಇವರೇ ನೋಡ್ರಿ ತಿಪ್ಪೇಸ್ವಾಮಿಗಳು.
ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಒಳಗಡೆದೆಲ್ಲ ನೋಡಿರಿ, ಇದು ಒಳಗಡೆ ಸ್ವಲ್ಪ ಅಲೋ ಇತ್ತು, ಅದಕ್ಕೋಸ್ಕರ ಈ ದೇವ್ರದ್ದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿನೂ ಜನ ಜಾಸ್ತಿನೇ ಇದ್ದರು, ಆದರೂ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.